ಕನಕಾಪುರದ ಸುತ್ತಲಿನ ಕಾಡಿನಲ್ಲಿ ಬಹಳ ಸುಂದರವಾದ ಒಂದು ಹಕ್ಕಿ ಇತ್ತು. ಅದರ ಬಣ್ಣ ಬಣ್ಣದ ರೆಕ್ಕೆಗಳು ಮತ್ತು ಸೊಗಸಾದ ಹಾಡುಗಳು ಎಲ್ಲರಿಗೂ ಪ್ರಿಯವಾಗಿದ್ದವು. ಆ ಹಕ್ಕಿಗೆ ಒಂದು ಹವ್ಯಾಸ ಇತ್ತು. ಅದೇನೆಂದರೆ ಈ ಹಕ್ಕಿ ಪ್ರತಿದಿನ ಬೆಳಿಗ್ಗೆಯೂ ಸೊಗಸಾದ ಹಾಡು ಹಾಡುತ್ತಿತ್ತು. ಕಾಡಿನ ಪ್ರಾಣಿ ಪಕ್ಷಿಗಳು ಈ ಹಾಡು ಕೇಳಲು ನಿತ್ಯ ಜಮಾಯಿಸುತ್ತಿದ್ದರು. ಹಕ್ಕಿಯು ತಮ್ಮ ಹಾಡುಗಳಿಂದ ಕಾಡಿನ ಪ್ರಾಣಿ ಪಕ್ಷಿಗಳಿಗೆ ಸಂತೋಷವನ್ನು ತಂದುಕೊಡುತ್ತಿತ್ತು. ಆದರೆ ಈ ಹಕ್ಕಿಗೆ ಒಂದು ಸಮಸ್ಯೆ ಇತ್ತು. ಅದೇನೆಂದರೆ ಒಂದು ದಿನ ಈ ಹಕ್ಕಿ ಅಪಘಾತದಲ್ಲಿ ತನ್ನ ರೆಕ್ಕೆಗೆ ನೋವು ಹೊಡೆಸಿಕೊಂಡಿತು. ಅಷ್ಟೂ ದಿನ ಹಾರಾಡುತ್ತಿದ್ದ ಹಕ್ಕಿ ಇನ್ನು ಮುಂದೆ ಹಾರಲು ಅಸಮರ್ಥವಾಗಿತ್ತು. ಇದು ಹಕ್ಕಿಗೆ ಬಹಳ ಬೇಸರ ಮತ್ತು ದುಃಖವನ್ನು ತಂದಿತು. ಬೇಸರದಿಂದ ಕುಳಿತಿದ್ದ ಹಕ್ಕಿಯು ತನ್ನ ಸ್ನೇಹಿತರಾದ ಇತರ ಪ್ರಾಣಿಗಳ ನೆರವನ್ನು ಸ್ವೀಕರಿಸಿತು. ಅವು ಆ ಹಕ್ಕಿಗೆ ಆಹಾರ ತರುತ್ತಿದ್ದರು, ನೋವನ್ನು ಕಡಿಮೆ ಮಾಡಲು ಯತ್ನಿಸುತ್ತಿದ್ದರು. ಹಕ್ಕಿಯು ತನ್ನ ನೋವನ್ನು ಸಹಿಸಿಕೊಂಡು ಮತ್ತೆ ಹಾರಲು ಪ್ರಯತ್ನಿಸಲು ತೀರ್ಮಾನಿಸಿತು. ತನ್ನ ತಾಳ್ಮೆ, ಸಹನೆ ಮತ್ತು ಸ್ನೇಹಿತರ ನೆರವಿನಿಂದ ಹಕ್ಕಿ ನಿಧಾನವಾಗಿ ತನ್ನ ರೆಕ್ಕೆಗಳನ್ನು ಬಲಪಡಿಸಿತು. ಒಂದು ದಿನ ಅದು ಮತ್ತೆ ಹಾರಲು ಯಶಸ್ವಿಯಾಯಿತು. ಕಾಡಿನ ಎಲ್ಲ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಆ ಹಕ್ಕಿಯ ಸಾಧನೆಗೆ ಚಪ್ಪಾಳೆಯನ್ನು ತಟ್ಟಿದವು. ಸೊ ದ ಮಾರಲ್ ಆಫ್ ದ ಸ್ಟೋರಿ ಏನಂದರೆ, ಈ ತಾಳ್ಮೆ ಮತ್ತು ಸ್ನೇಹವು ಯಾವ ಸಂಕಷ್ಟವನ್ನಾದರೂ ಗೆಲ್ಲಬಹುದು ಎಂದು ಇದರ ಅರ್ಥ. ಅಂದರೆ ಈ ಹಕ್ಕಿಯ ಕಥೆಯಿಂದ ನಮಗೆ ತಿಳಿಯುವುದು ಏನೆಂದರೆ, ಜೀವನದಲ್ಲಿ ಏನೇ ತೊಂದರೆಗಳು ಬಂದರೂ ನಮ್ಮ ತಾಳ್ಮೆ, ಧೈರ್ಯ ಮತ್ತು ಸ್ನೇಹಿತರ ಸಹಾಯದಿಂದ ನಾವು ಎಲ್ಲವನ್ನು ಗೆಲ್ಲಬಹುದು. ಸೊ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ಇದೇ ಥರದ ಕಾಂಟೆಂಟನ್ನು ನೀವು ನೋಡಬೇಕು ಅಂದ್ಕೊಂಡಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್.